Namaskara. Question is like this. A wire is having 2 meters, diameter of 1 millimeter and resistivity of 1.963, 1963 ತರ ಇದೆಯಲ್ಲ, into 10 to the power of minus 8 ohm. Is connected in series with a battery of 3 volts and internal resistance of 1 ohm. Calculate the resistance of the wire and current in the circuit ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಕ್ವಶನ್ ತುಂಬ ಸಿಂಪಲ್ ಆ್ಯಂಡ್ ಸರಳ. ರೆಸಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? ರೋ ಎಲ್ ಬೈ ಎ, ಕರೆಕ್ಟಾ? ಸೊ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಕೊಟ್ಟಿದ್ದಾರೆ. ದೇರ್ಫೋರ್ ರೋ ವ್ಯಾಲ್ಯೂ ಎಷ್ಟು ಇದೆ ನನಗೆ? 1.963 ಇಂಟು 10 to the power of minus 8 ಇಂಟು ಲೆಂತ್ ಬಂದು ಎಷ್ಟು ಕೊಟ್ಟಿದ್ದಾರೆ? 2 meters ಡಿವೈಡೆಡ್ ಬೈ ಡಯಾಮೀಟರ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ? ಏರಿಯಾ. ಬಿಕಾಸ್ ವೈರ್ ಈಸ್ ಲೈಕ್ ಅ ಸರ್ಕ್ಯುಲರ್ ಸಿಲಿಂಡರ್ ಥರ ಇರುತ್ತೆ. ದರ್ಫೋರ್ ಏರಿಯಾ ಈಸ್ ಪೈ ಆರ್ ಸ್ಕ್ವಯರ್. ಓಕೆ, ಅದನ್ನೇ ನಾವು ಡೈರೆಕ್ಟಾಗಿ ಇಲ್ಲಿ ಹಾಕುವ. ದೇರ್ಫೋರ್ ಏರಿಯಾ ಈಸ್ ಈಕ್ವಲ್ ಟು ಪೈ ಇಂಟು ಆರ್. ಡಯಾಮೀಟ್ರ್ 1 ಅಂದರೆ ರೇಡಿಯಸ್ ಎಷ್ಟಿರ್ತದೆ ನಮ್ಗೆ ಅರ್ಧ. ಅದರಲ್ಲಿ 0.5 ಇಂಟು 10 to the power of minus 3 ಮಿಲಿಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೆ ನಾನು -3 ಹೋಲ್ ಸ್ಕ್ವೇರ್ ತೊಗೊತೀನಿ. ದೇರ್ಫೋರ್ ಈಗ ಆನ್ಸರ್ ಏನಾಗುತ್ತೆ ನನಗೆ? ಏರಿಯಾ ಬಂದು ಏನಾಗುತ್ತೆ? 3.14. ಓಕೆ, 3.14 ಇದೆ ಇಂಟು 0.5 ಇಂಟು 10 to the power of minus 3 ಹೋಲ್ ಸ್ಕ್ವೇರ್. ದೇರ್ಫೋರ್ 3.14 ಇಂಟು 0.5 ಇಂಟು 0.5. ಸೊ 0.78. Therefore, area is equal to 0.785 into 10 to the power of minus 6. So, ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 0.785 into 10 to the power of minus 6 ಹಾಕಿದ್ದೀವಿ. So, now we'll substitute each and everything. 1.963 into 2 divided by 0.785. Okay, the answer is 5. Therefore, resistance R is equal to 5 into 10 to the power of minus 8 ಇದೆ. ಇಲ್ಲಿ 10 to the power of minus 6 ಇದೆ. ಸೊ ಇದು ಮೇಲಕ್ಕೆ ಹೋದರೆ ಪ್ಲಸ್ 6 ಆಗುತ್ತೆ. ಯಾವಾಗಾದರೂ ಇದು ಪ್ಲಸ್ 6 ಆಗುತ್ತೋ, ಪ್ಲಸ್ 6 minus 8 ಏನಾಗುತ್ತೆ? 10 to the power of minus 2 ಓಮ್. ಇದು ರೆಸಿಸ್ಟೆನ್ಸ್ ಬಂತು. ಈಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಈ ರೆಸಿಸ್ಟರ್ನ ಓಕೆ ನಾವೇನು ಮಾಡಿದ್ದೀವಿ? ವಿ ಹ್ಯಾವ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ. ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಈ ಬ್ಯಾಟ್ರಿಗೆ ಎಷ್ಟು ವೋಲ್ಟ್ಸ್ ಇದೆ ನಮ್ಮ ಪ್ರಕಾರ? 3 volts ಇದೆ. ಆಮೇಲೆ ಇದರಲ್ಲಿ 1 ohm ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಇದಕ್ಕೆ ಮೇನ್ ಬ್ರಾಂಚ್ ಕರೆಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಮೇನ್ ಕರೆಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. I is equal to EMF divided by R plus R. Therefore, ಈಗ ನನಗೇನಾಯಿತು? I is equal to EMF ಬಂದು 3 divided by 5 into 10 to the power of minus 2 ಅಂದರೆ what can I write it as? 0.05 R value plus 1. Therefore, answer will become 3 divided by 1.05. Therefore, main current ಬಂದ್ಬಿಟ್ಟು I is equal to 2.857 amps. Okay, so main current in the circuit ಕೇಳಿದ್ದಾರೆ. We got the main current in the circuit. So we got the main current in the circuit. Okay, and resistance ಕೇಳಿದ್ದಾರೆ. We got the resistance in the circuit too. So I hope you understood this. Main current ಬಂದ್ಬಿಟ್ಟು 2.857. okay, and resistance ಬಂದು 5 into 10 to the power of minus 2 ohm. I hope you understood this one. Thank you.